ಹಿಂದೂ ಜಾಗರಣ ವೇದಿಕೆ ಮುಖಂಡನಿಗೆ ಬೆದರಿಕೆ ಬಂದಿದೆ. ಜೈ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಸರಿನಲ್ಲಿ ಈ ಒಂದು ಬೆದರಿಕೆ ಬಂದಿರೋದು. ಉರ್ದು ಭಾಷೆಯಲ್ಲಿ ವಾಟ್ಸಪ್ ಮುಖಾಂತರವಾಗಿ ಆಡಿಯೋ ಮೆಸೇಜ್ ಅನ್ನು ಮಾಡಲಾಗಿದೆ. ನರಸಿಂಹ ಮಾಣಿ ಎಂಬುವವರಿಗೆ ಬೆದರಿಕೆ ಬಂದಿದೆ. ಹಲವು ಹಿಂದೂ ಮುಖಂಡರ ಲಿಸ್ಟ್ ರೆಡಿ ಮಾಡಿದ್ದೇವೆ, ನಿನ್ನ ಹೆಸರು ಲಿಸ್ಟಿನಲ್ಲಿ ಮೊದಲಿಗಿದೆ ಅಂತ ಆಡಿಯೋ ಮೆಸೇಜ್ ಅನ್ನು ಮಾಡಲಾಗಿದೆ. ನಿನ್ನ ಎಲ್ಲ ಚಲನವಲನಗಳನ್ನು ಗಮನಿಸ್ತಾ ಇದ್ದೇವೆ. ಕೊಲೆಗಾದ ಸುಹಾಸ್ ಶೆಟ್ಟಿ ಕೂಡ ನಮ್ಮ ಲಿಸ್ಟಿನಲ್ಲೇ ಇದ್ದ. ನಿನ್ನ ಸ್ನೇಹಿತ ರಂಜಿತ್ ಎಂಬುವನನ್ನು ಕೊಲ್ತೇವೆ. ಮೊದಲು ಆತನ ಕೈಕಾಲು ಕಡಿತೇವೆ, ನಂತರ ತಲೆ ಕಡಿದು ದೆಹಲಿಯ ಮೇನ್ ಗೇಟ್ನಲ್ಲಿ ನೇತಾಡಿಸ್ತೇವೆ. ನಾವು ದೆಹಲಿಗೆ ಬಂದು ತಲುಪಿ ಆಗಿದೆ. ಪಾಕಿಸ್ತಾನ, ಅಫ್ಘಾನ, ಸೌದಿ ಮೊಬೈಲ್ ಸಂಖ್ಯೆಯಿಂದ ಮೆಸೇಜ್ಗಳು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ಥರದ ಪ್ರಕರಣಗಳು ಈ ಹಿಂದೆ ಆಗಾಗ ಕೆಲವೊಂದು ಮೆಸೇಜಸ್ಗಳು ಬಂದಿತ್ತು. ಆದರೆ ಈಗ ಹಿಂದೂ ಮುಖಂಡರಿಗೆ ನಾವು ಟಾರ್ಗೆಟ್ ಮಾಡಿದ್ದೀವಿ, ನಮ್ಮ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇದೆ, ನೆಕ್ಸ್ಟ್ ಟಾರ್ಗೆಟ್ ನೀವೇ, ಈ ಥರ ಹೇಳ್ಕೊಂಡು ಮೆಸೇಜಸ್ಗಳು ಬರ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದನ್ನು ಅವರು ಹೇಳ್ಕೊಂಡಿದ್ದಾರೆ. ಅನೇಕ ನಂಬರ್ಗಳಿಂದ ಮೆಸೇಜಸ್ ಬರ್ತಾ ಇದೆಯಂತೆ. ಪಾಕಿಸ್ತಾನ, ಅಫ್ಘಾನ್, ಸೌದಿ ಈ ಮೊಬೈಲ್ಗಳ ಸಂಖ್ಯೆಯಿಂದ ಮೆಸೇಜಸ್ಗಳು ಬರ್ತಾ ಇದೆಯಂತೆ. ಮತ್ತು ಅದು ಉರ್ದು ಭಾಷೆಯಲ್ಲಿ ಇದೆ ಒಂದು ಮೆಸೇಜ್ ಮತ್ತು ಆಡಿಯೋ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಅವರು ಸ್ಕ್ರೀನ್ಶಾಟನ್ನು ಕೂಡ ತೆಗೆದಿಟ್ಕೊಂಡಿದ್ದಾರೆ. ಅಂದರೆ ಯಾವ ನಂಬರಿಂದ ಯಾವ ಥರ ಮೆಸೇಜಸ್ ಬಂದಿದೆ ಅನ್ನೋದನ್ನು. ಈಗ ಆಲ್ರೆಡಿ ಸುಹಾಸ್ ಶೆಟ್ಟಿ ಕೂಡ ನಮ್ಮ ಲಿಸ್ಟ್ನಲ್ಲಿ ಇದ್ದ ಅನ್ನೋದನ್ನು ಕೂಡ ಹೇಳಲಾಗಿದೆಯಂತೆ. ಮತ್ತು ಇವರ ಸ್ನೇಹಿತ ರಂಜಿತ್ ಅವರ ತಲೆ ಕೈಕಾಲು ಕಡಿತೀವಿ, ದೆಹಲಿ ಮೇನ್ ಗೇಟ್ನಲ್ಲಿ ಹಾಕ್ತೀವಿ ಅಂತೆಲ್ಲ ಬೆದರಿಕೆಯನ್ನು ಹಾಕಲಾಗ್ತಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದು ಜೈ ಮೊಹಮ್ಮದ್ ಉಗ್ರ ಸಂಘಟನೆಯಿಂದ ಬಂದಿರುವಂಥ ಮೆಸೇಜ್ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ, ಅದಕ್ಕೆ ಏನಾದರೂ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಏನಾದರೂ ಸಿಕ್ಕಿದೆಯಾ, ಈ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ. ಯಾಕಂದರೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಚಿಂತನೆಯನ್ನು ಮಾಡಿದೆ. ಇದಕ್ಕೆ ಅಂತ ವಿಶೇಷವಾಗಿ ಒಂದು ಇನ್ವೆಸ್ಟಿಗೇಷನನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸಲಾಗಿದೆ. ಇದೆಲ್ಲದರ ಬೆನ್ನಲ್ಲೇ ಈ ಥರ ಆಡಿಯೋ ಮೆಸೇಜಸ್ಸು, ಬೆದರಿಕೆ ಕರೆಗಳು ಬರ್ತಾ ಇರೋದು ಸಹಜವಾಗಿ ಒಂದಷ್ಟು ಆತಂಕಕ್ಕೂ ಕೂಡ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂಥ ಮುಖಂಡರನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇವರು ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಎಲ್ಲ ಚಲನವಲನಗಳ ಬಗ್ಗೆ ನಾವು ಗಮನ ಹರಿಸಿದ್ದೀವಿ, ನೀವೆಲ್ಲ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಏನೇನು ಮಾಡ್ತೀರಾ, ಇದೆಲ್ಲದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳುವಂಥ ಆಡಿಯೋ ಮೆಸೇಜ್ ಇದಾಗಿದೆ. ನೋಡಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಈ ಥರದ್ರಲ್ಲೂ ಕೂಡ ಬೆದರಿಕೆ ಹಾಕುವಂಥ ಅಥವಾ ಟ್ರೋಲ್ ಮಾಡುವಂಥ, ನೆಕ್ಸ್ಟ್ ಟಾರ್ಗೆಟ್ ನೀವೇ ಅಂತ ಹೇಳುವಂಥ ಪೋಸ್ಟರ್ಸ್ಗಳು ವೈರಲ್ ಆಗ್ತಾ ಇದ್ವು. ಅದು ಕರಾವಳಿ ಭಾಗದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಗಿಂತ ಮುಂಚಿತವಾಗಿಯೂ ಕೂಡ ಇದೇ ಥರದ ಪೋಸ್ಟರ್ಸ್ಗಳು ವೈರಲ್ ಆಗಿದ್ದು, ನೆಕ್ಸ್ಟ್ ಟಾರ್ಗೆಟ್ ನೀನೇ ಅಂತ ಹೇಳಿ ಡೇಟು ಟೈಮು ಎಲ್ಲವೂ ಹಾಕಿದ್ದು. ಅದರ ನಡುವೆ ಈ ರೀತಿಯಾಗಿ ಒಂದು ಉಗ್ರ ಸಂಘಟನೆಯಿಂದ ಮೆಸೇಜಸ್ಗಳು ಬರುತ್ತೆ ಅಂತ ಅಂದಾಗ ಅದು ಆತಂಕಕಾರಿ ಬೆಳವಣಿಗೆ ಕೂಡ ಹೌದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಗಮನಕ್ಕೆ ಇದನ್ನು ತರಲಾಗಿದೆಯಾ ಅಥವಾ ಪೊಲೀಸ್ ಇಲಾಖೆ ಏನು ಹೇಳುತ್ತೆ ಅನ್ನೋದು ಪ್ರಶ್ನೆ ಇದೆ. ಮುಜಾಹಿದೀನ್ ಸಂಘಟನೆ ಪ್ರಮುಖರಾದ ರಕ್ಷಿತ್ ಕೆ ಬುಡೋಲಿ ಅವರ ವಾಟ್ಸಪ್ ಮೊಬೈಲ್ಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು UAEಯಿಂದ ವಾಟ್ಸಪ್ನಲ್ಲಿ ಜೀವ ಬೆದರಿಕೆ ಸಂದೇಶ ಬಂದಿದ್ದು, ಮುಜಾಹಿದೀನ್ ಎಂಬ ಭಯೋತ್ಪಾದಕ ಸಂಘಟನೆ ಹೆಸರಿನಲ್ಲಿ ಬಂದಿರ್ತದೆ. ನಿನ್ನನ್ನು ಮತ್ತು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ನರಸಿಂಹ ಶೆಟ್ಟಿ ಮಾಣಿ ಅವರನ್ನು ಕೊಲ್ಲುತ್ತೇವೆ ಎನ್ನುವ ಜೀವ ಬೆದರಿಕೆಯನ್ನು ಹಾಕಿರುತ್ತಾರೆ. ನರಸಿಂಹ ಶೆಟ್ಟಿ ಮಾಣಿ ಅವರ ಹತ್ಯೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೊಲ್ಲಲಿದ್ದೇವೆ ಎನ್ನುವಂಥ ಬೆದರಿಕೆಯನ್ನು ಹಾಕಿರುತ್ತಾರೆ. ನಿನ್ನನ್ನು ಸಹಿತ ಇನ್ನಿತರ ಹಿಂದೂ ಸಂಘಟನೆಯ ಪ್ರಮುಖರನ್ನು ಕೊಲ್ತೇವೆ ಅನ್ನುವಂಥ ಜೈಷೆ ಮೊಹಮ್ಮದ್ ಮುಜಾಹಿದೀನ್ನ ಹೆಸರಿನಲ್ಲಿ ಬೆದರಿಕೆಯನ್ನು ಹಾಕಿರ್ತಾರೆ. ಸುಹಾಸ್ ಶೆಟ್ಟಿಯನ್ನು ಕೊಂದ ಹಾಗೆಯೇ ನಿಮ್ಮನ್ನು ಕೂಡ ಕೊಲ್ತೇವೆ ಎನ್ನುವಂಥ ಬೆದರಿಕೆಯನ್ನು ಹಾಕಿದ್ದು. ನಾವು ಈ ಹಿಂದೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆದಾಗ NIAಗೆ ಕೊಡಬೇಕೆನ್ನುವಂಥ ಆಗ್ರಹವನ್ನು ಸಂಘಟನೆಯವರು ಮಾಡಿದ್ವಿ, ಎಲ್ಲ ಸಂಘಟನೆಯವರು ಮಾಡಿದ್ವಿ. ಆದರೆ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸದ
ಹಿನ್ನೆಲೆಯಲ್ಲಿ ಈ ಬೆದರಿಕೆಯೂ ಬಂದಿದೆ. ವಿದೇಶದಿಂದ ಮುಜಾಹಿದೀನ್ ಸಂಘಟನೆ, ಜೈಷೆ ಮೊಹಮ್ಮದ್ನ ಸಂಘಟನೆಯ ಕಾರ್ಯಕರ್ತರು ದೆಹಲಿಯಲ್ಲಿದ್ದೇವೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿರ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಹಿಂದೂ ಸಂಘಟನೆಯ ಪ್ರಮುಖರನ್ನು ಕೊಲ್ತೇವೆ ಎನ್ನುವಂಥ ಬೆದರಿಕೆಯನ್ನು ಬೆದರಿಕೆಯನ್ನು ಹಾಕಿರ್ತಾರೆ. ನಾವು ಈ ಮೂಲಕ ಆಗ್ರಹಿಸುವುದೇನೆಂದರೆ, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ನರಸಿಂಹ ಶೆಟ್ಟಿ ಮತ್ತು ರಕ್ಷಿತ್ರವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಬೇಕು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪೊಲೀಸ್ ಇಲಾಖೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಬೇಕು. ಯಾರ್ಯಾರ ಬೆದರಿಕೆಯನ್ನು ಹಾಕ್ತಾರೋ ವಾಟ್ಸಪ್, ಫೇಸ್ಬುಕ್ಕಿನಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಟಾರ್ಗೆಟ್ ಫಿಕ್ಸ್ ಆಗಿದೆ ಎನ್ನುವಂತಹ ಸಂದೇಶಗಳು ಬರುತ್ತಿದ್ದು ಈ ಹಿಂದೆಯೂ ಸುಭಾಷ್ ಶೆಟ್ಟಿಗೂ ಬಂದಿತ್ತು. ಇದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ ಹಿನ್ನೆಲೆಯಲ್ಲಿ ಸುಭಾಷ್ ಶೆಟ್ಟಿ ಹತ್ಯೆಯಾಗಿದೆ. ಈಗ ಬಂದಿರುವಂಥ ಸಂದೇಶವನ್ನು ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಹಗುರವಾಗಿ ಪರಿಗಣಿಸಬಾರ್ದು, ಗಂಭೀರವಾಗಿ ಪರಿಗಣಿಸಬೇಕು. ಕೂಡಲೇ ಆರೋಪಿಗಳನ್ನು ಬಂಧಿಸುವಂಥದ್ದಾಗಬೇಕು. ನಮ್ಮ ಸಂಘಟನೆ ಪ್ರಮುಖರಿಗೆ ರಕ್ಷಣೆಯನ್ನು ಕೊಡಬೇಕಂತ ಈ ಮೂಲಕ ಆಗ್ರಹಿಸ್ತೇನೆ. ಪ್ರಮುಖರಾದ ರಕ್ಷಿತ್ ಕೆ ಬುಡೋಲಿ ಅವರ ವಾಟ್ಸಪ್ ಮೊಬೈಲ್ಗೆ ಪಾಕಿಸ್ತಾನ